ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ಸ್ವಸ್ಥ ಕುಟುಂಬದಿಂದ ಸ್ವಸ್ಥ ಸಮಾಜ, ಸ್ವಸ್ಥ ಸಮಾಜದಿಂದ ಸ್ವಸ್ಥ ರಾಷ್ಟ್ರ ನಿರ್ಮಾಣ ಆಗಬೇಕು ಎಂಬ ಉದ್ದೇಶದಿಂದ, ಲಕ್ಷ್ಯದಿಂದ, ಗುರಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ 1965ರಲ್ಲಿ ಆರಂಭ ಆಯಿತು. ಈಗ 60 ವರ್ಷ ತುಂಬಿದೆ. ಈ ರೀತಿಯ ಲಕ್ಷ್ಯವನ್ನಿಟ್ಕೊಂಡು ಯಾವುದಾದ್ರೂ ಒಂದು ಸಂಸ್ಥೆ ಇದೆ ಅಂತ ಆದರೆ ಅದು ರಾಷ್ಟ್ರೋತ್ಥಾನ ಪರಿಷತ್ ಮಾತ್ರ. ಅದು ಹೆಸರೇ ಸೂಚಿಸುತ್ತೆ, ರಾಷ್ಟ್ರ ಉತ್ಥಾನ, ರಾಷ್ಟ್ರದ ಬಗ್ಗೆ ಜಾಗೃತಿ ಮೂಡಿಸುವ ಸಂಸ್ಥೆ, ರಾಷ್ಟ್ರದ ಬಗ್ಗೆ ಜಾಗೃತಿ ಮೂಡಿಸುವ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಸಂಸ್ಥೆ. ರಾಷ್ಟ್ರ ಅಂದ ತಕ್ಷಣ ನಮ್ಮದು ಮನಸ್ಸಲ್ಲಿರುತ್ತೆ ದೇಶ ಅಂತ ಹೇಳಿಬಿಟ್ಟು. ದೇಶ ಕಲ್ಪನೆ ಅಲ್ಲ, ರಾಷ್ಟ್ರ ಅಂದರೆ ಈ ಭೌಗೋಳಿಕವಾಗಿ ದೇಶ ಆಗತ್ತೆ. ರಾಷ್ಟ್ರ ಅಂದರೆ ಭೌಗೋಳಿಕವಾಗಿ ಇರುವ ಅಲ್ಲಿಯ ಜನರಲ್ಲಿ ದೇಶಾಭಿಮಾನ ಇರಬೇಕು, ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಇರಬೇಕು, ಆ ವ್ಯಕ್ತಿಗಳು ಕೂಡ ಸ್ವಸ್ಥವಾಗಿರಬೇಕು. ಕೇವಲ ನಾನು ದೈಹಿಕವಾಗಿ ಸ್ವಸ್ಥನಾಗಿದ್ದರೆ ಸಾಲದು, ದೈಹಿಕ ಜೊತೆಗೆ ಮಾನಸಿಕವಾಗಿ, ಮೆಂಟಲಿ, ಎಮೋಷನಲಿ ಕೂಡ ಅವರು ಸ್ವಸ್ಥವಾಗಿರಬೇಕು. ಅದ್ರ ಜೊತೆಗೆ ಅವರಿಗೆ ಬೇರೆಯವರ ಕಷ್ಟಕ್ಕೆ ಪ್ರತಿಸ್ಪಂದಿಸಬೇಕು. ಅವರು ಯಾರಿಗಾದರೂ ಕಷ್ಟ ಇದೆ, ಆ ಸೆನ್ಸಿಟಿವಿಟಿ ಇರಬೇಕು ಅವ್ರ ಹತ್ರ. ಇಲ್ಲ ನನಗೂ ಮತ್ತು ಪ್ರಪಂಚದ ಬೇರೆ ವ್ಯಕ್ತಿಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅವ್ನು ನ್ಯಾರೋ ಮೈಂಡೆಡ್ ಆಗ್ತಾನೆ, ಅವನು ಸ್ವಸ್ಥ ವ್ಯಕ್ತಿನ ಆಗಲಾರ. ಆದ್ದರಿಂದ ಬ್ರಾಡ್ ಮೈಂಡೆಡ್, ಬೇರೆಯವರ ಕಷ್ಟಕ್ಕೆ ಪ್ರತಿಸ್ಪಂದಿಸಬೇಕು ಮತ್ತು ಆದಷ್ಟು ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಆ ವ್ಯಕ್ತಿಗಳು. ತದನಂತರ ಸಂಸ್ಕೃತಿ ಏನು ಹೇಳ್ತೀವಿ ನಾವು, ಕಲ್ಚರ್, ಆ ಸಂಸ್ಕೃತಿಯನ್ನು ಅವನು ಮೈಗೂಡಿಸ್ಕೊಳ್ಬೇಕು ಮತ್ತು ದೇಶದ ಬಗ್ಗೆ ಗೌರವ ಹುಟ್ಟಿಸಬೇಕು. ಗೌರವ ಅವನಲ್ಲೂ ಇರಬೇಕು ಮತ್ತು ಬೇರೆಯವರಿಗೂ ಅವನು ಪ್ರೇರಣೆ ಕೊಡುವಂತಹ ವ್ಯಕ್ತಿ ನಿರ್ಮಾಣ ಆಗಬೇಕು. ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂತಹ ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್. ಸುಮಾರು 60 ವರ್ಷಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಬೇರೆ ಬೇರೆ ಆಯಾಮಗಳಲ್ಲಿ, ಅದು ಪಬ್ಲಿಕೇಶನ್ ವಿಭಾಗ ಇರ್ಬೋದು, ಅಂದರೆ ಪುಸ್ತಕಗಳನ್ನು, ವ್ಯಾಲ್ಯೂ ಬೇಸ್ಡ್ ಪುಸ್ತಕಗಳನ್ನು ಶಾಲೆಯಲ್ಲಿ ಎಲ್ಲರೂ ಕಲಿಸ್ತಾರೆ. ಕೇವಲ ಅಕಾಡೆಮಿಕ್ಸ್ ಇರ್ಬೋದು, ಆದರೆ ಅಕಾಡೆಮಿಕ್ಸ್ ಮನುಷ್ಯನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಕಾಡೆಮಿಕ್ ಒಟ್ಟಿಗೆ ವ್ಯಾಲ್ಯೂಸ್ ಇರಬೇಕು, ಸಂಸ್ಕಾರ ಇರಬೇಕು, ದೇಶಾಭಿಮಾನ ಇರಬೇಕು. ಈ 3 ಕ್ರೈಟೀರಿಯಾಸ್ ಇದ್ದರೆ ಅವ್ರು ಖಂಡಿತವಾಗಿ ಒಳ್ಳೆ ಉತ್ತಮ ನಾಗರಿಕನಾಗ್ತಾನೆ. ಈಗಿನ ಎಜುಕೇಷನ್ ಸಿಸ್ಟಮ್ ನಾನು ಹೇಳ್ತಾ ಇದ್ದೀನಿ, ಈಗ ಅಂದರೆ ಬಿಫೋರ್ NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಮೊದಲು ಹೇಳ್ತಾ ಇದ್ದೀನಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಈ ಸಮಗ್ರವಾಗಿ ಅದನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಿನ ಸರ್ಕಾರ. ಸೊ ಅದರ ಕೊರತೆ ಇತ್ತು. ಅದಕ್ಕಾಗಿ ರಾಷ್ಟ್ರೋತ್ಥಾನ ಪರಿಷತ್ ಬೇರೆ ಬೇರೆ ಪುಸ್ತಕಗಳ ಮೂಲಕ, ಪುಸ್ತಕಗಳಂದರೆ ಒನ್ಸ್ ಅಗೇನ್ ನಮ್ಮ ದೇಶ, ನಮ್ಮ ಧರ್ಮ, ಸಂಸ್ಕೃತಿ, ಸಮಾಜ, ನಮ್ಮ ಕುಟುಂಬ ವ್ಯವಸ್ಥೆ, ಮಹಾಪುರುಷರ ಜೀವನಾಧಾರಿತ ಘಟನೆಗಳು, ಸ್ವಾತಂತ್ರ್ಯಕ್ಕಾಗಿ ದುಡಿದ ಪುರುಷರು, ಮಹಾಪುರುಷರು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಅಂಥ ವ್ಯಕ್ತಿಗಳ ಜೀವನಾಧಾರಿತ ಘಟನೆಗಳ ಪುಸ್ತಕಗಳನ್ನು ರಾಷ್ಟ್ರೋತ್ಥಾನ ಪರಿಷತ್ 60 ವರ್ಷಗಳಿಂದ ನಿರಂತರವಾಗಿ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ ಪರಿಣಾಮವಾಗಿ ಸಹಜವಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿದೆ. ಈಗಿನ ಕಾಲದಲ್ಲಿ ಮೊದಲಿನ ನಾವು ಓದ್ತಾ ಇರಬೇಕಾದ್ರೆ ಶಿವಾಜಿಯ ಒಂದು 2 ಲೈನ್ 3 ಲೈನ್ ಇರ್ತಿತ್ತು ಆ ಪುಸ್ತಕದಲ್ಲಿ. ಈಗ ಶಿವಾಜಿ ಬಗ್ಗೆ ಸಂಪೂರ್ಣ ಒಂದು ಚಾಪ್ಟ್ರೇ ಮೀಸಲಿಟ್ಟಿದ್ದಾರೆ. ಅದಕ್ಕೆ ಯಾರು ಕಾರಣ ಅಂತ ಹೇಳಿದರೆ ನಮ್ಮಂತಹ ಸಂಸ್ಥೆಗಳು ಹಿಂದೆ ಮಾಡಿದ ಪರಿಶ್ರಮದ ಪರವಾಗಿ ಈಗ ಅದು ಬೆಳಕಿಗೆ ಬರ್ತಾ ಇದೆ. ನಮ್ಮ ಸಂಸ್ಥೆ ಈಗಾಗಲೇ ಹೇಳಿದ್ದೆ, ಪಬ್ಲಿಕೇಶನ್ ವಿಂಗ್ ಇರ್ಬೋದು ಅಥವಾ ಆರ್ಫನೇಜ್ ಸೆಂಟರ್ಸ್ ಇರ್ಬೋದು, ನಾವು ರನ್ ಮಾಡ್ತಾ ಇದ್ದೀವಿ. ಸುಮಾರು 250 ಸ್ಲಮ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಸ್ಲಮ್ ಒಳಗಡೆ ಸೇವಾ ಬಸ್ತಿ ಅಂತ ಹೇಳ್ತೀವಿ, ಬಡ ಮಕ್ಕಳಿಗೆ ಟ್ಯೂಷನ್, ಟೇಲರಿಂಗ್, ಕಂಪ್ಯೂಟರ್ ಎಜುಕೇಷನ್ ಇರ್ಬೋದು, ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ನಾವು ಅಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಅಲ್ಲಿರುವ ವ್ಯಕ್ತಿಗಳನ್ನು ಸಮಾಜದ ಮೇಲ್ಸ್ತರದ ವ್ಯಕ್ತಿಗಳೊಟ್ಟಿಗೆ ಸಮಾನಾಂತರವಾಗಿ ಅವರನ್ನು ಜೋಡಿಸಬೇಕು ಅನ್ನುವ ಕಲ್ಪನೆಯಿಂದ ಅದ್ರ ಜೊತೆಗೆ CBSE ಸ್ಟೇಟ್ ಬೋರ್ಡ್ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಸಂಸ್ಕಾರದ ಕೊರತೆ ಇದೆ ಸಮಾಜದಲ್ಲಿ, ಬೇರೆ ಬೇರೆ ಶಾಲೆಗಳಲ್ಲಿ. ರಾಷ್ಟ್ರೋತ್ಥಾನ ಶಾಲೆ ಒಂದು ಮಾಡೆಲ್ ಆಗಬೇಕು ಬೇರೆ ಶಾಲೆಗಳಿಗೆ, ಅದಕ್ಕಾಗಿ ನಾವೊಂದು ಶಾಲೆಗಳನ್ನು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ಯೋಗ, ನೃತ್ಯ ಸಂಗೀತ, ಕರಾಟೆ, ಈ ರೀತಿಯ ಚಟುವಟಿಕೆಗಳು ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 26 ಯೋಗ ಸೆಂಟರ್ಸ್ನಲ್ಲಿ 9 ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅಕಾಡೆಮಿಗಳಿವೆ. ಸುಮಾರು 650ರಿಂದ 700 ಜನ ನೃತ್ಯ ಸಂಗೀತ ಶಾಲೆಯ ಮಕ್ಕಳು ಇದ್ದಾರೆ. ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. 14 ವರ್ಷದ ಹಿಂದುಗಡೆ ಇಲ್ಲೇ ಆರಂಭ ಆಗಿತ್ತು ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಫಸ್ಟ್. ಈಗ ಬೆಂಗಳೂರಿನ 9 ಕಡೆ ಬೇರೆ ಬೇರೆ ಕೇಂದ್ರಗಳಲ್ಲಿ
ನಾವು ಕ್ಲಾಸಿಕಲನ್ನು ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಮಕ್ಕಳು ಕೂಡ ಈ ಸಂಸ್ಕೃತಿಯ ಪ್ರತಿರೂಪವಾದಂತಹ, ಈಗಾಗಲೇ ಹೇಳಿದರು, ಮನಸ್ಸನ್ನು ಶಾಂತ ಮಾಡಬಹುದು ಮತ್ತು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಬೋದು. ಆಧ್ಯಾತ್ಮಿಕತೆಗೆ ತುಂಬ ಹತ್ತಿರವಾದದ್ದು ಯಾವುದು ಅಂತ ಹೇಳಿದರೆ ನೃತ್ಯ ಕಲೆಗಳು. ಇದನ್ನು ಚಿಕ್ಕ ಮಕ್ಕಳು ತುಂಬ ಪರಿಣಾಮಕಾರಿಯಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ತುಂಬ ಹೆಮ್ಮೆ ಆಗ್ತಾ ಇದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಇಷ್ಟು ಹೇಳಿ, ನೀವೆಲ್ಲ ಬಂದಿದ್ದೀರಾ ಈ ಪುರಂದರದಾಸರ ಮತ್ತು ತ್ರಿಮೂರ್ತಿ ತ್ರಯರ ಆರಾಧನೆಗೆ. ಇವರ ಎಲ್ಲ ಅನುಗ್ರಹ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತೇಳಿ ಭಗವಂತನಲ್ಲಿ ಕೋರ್ಕೊಳ್ತಾ, ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಮಗೆ ಸಂಗೀತಗಾರರಿಗೆ ಈ ಥರ ಒಂದು ಆರಾಧನಾ ಮಹೋತ್ಸವ ಅಂತ ಹೇಳಿದ್ರೆ ಎಲ್ಲಿಲ್ಲದ ಸಂತಸ ನಮಗೆ. ಅಷ್ಟೇ ಅಲ್ಲದೆ ದಾಸ ಪರಂಪರೆಯಲ್ಲಿ ಅಗ್ರಗಣ್ಯರಾದಂತಹ ಪುರಂದರದಾಸರ ಆರಾಧನೆ ನಡೀತಾ ಇದೆ, ತ್ಯಾಗರಾಜರ ಆರಾಧನೆ ನಡೀತಾ ಇದೆ, ಮುತ್ತುಸ್ವಾಮಿ ದೀಕ್ಷಿತರ ಆರಾಧನೆ ನಡೀತಿದೆ, ಶ್ಯಾಮಶಾಸ್ತ್ರಿಗಳ ಆರಾಧನೆ. ಈ ಆರಾಧನೆ ಅಂದರೆ ಏನು ಮಾಡ್ತೀವಿ ನಾವು ಆರಾಧನೆಯಲ್ಲಿ? ಅವರ ಕಂಪೋಸಿಷನ್ಸ್, ಅವರ ಸಂಯೋಜನೆಗಳು ಹಾಡಿ ಅಷ್ಟೇನಾ, ಅಥವಾ ಏನು ಕಲಿತೀವಿ ನಾವು ಆರಾಧನೆಯಲ್ಲಿ? ನನ್ನ ಗುರುಗಳು ಹೇಳಿದ್ದನ್ನು ನಾನು ನಿಮ್ಮ ಹತ್ರ ಹೇಳ್ಬೋದು. ಈ ಎಂದರೋ ಮಹಾನುಭಾವುಲು ಅಂತ ಹೇಳಿದ್ರು, ಅದೊಂದು ಸಾಲು ತ್ಯಾಗರಾಜರ ಸಾಲು ಹೇಳಿದ್ರು. ಅದರಿಂದ ಏನು ಕಲಿತೀವಿ ನಾವು ಅಂತ ಹೇಳಿದ್ರೆ, ತ್ಯಾಗರಾಜರು ಎಂಥ ದೊಡ್ಡ ಸಂತರು. ನಾವು ನಮ್ಮ ಈ ಯುಗ ಕಂಡಂಥ ಅತ್ಯಂತ ಶ್ರೇಷ್ಠ ಸಂತ ಸಂಗೀತಗಾರರು. ಅವರು ಸಾಕ್ಷಾತ್ ರಾಮನ ಕಂಡಂಥವರು. ಅವರು ಬೇರೆ ಎಲ್ಲರನ್ನೂ, ಯಾರೇ ಒಂದು ಕಲೆ ನೋಡಿದ ತಕ್ಷಣವೇ ಅಂದರಿಕಿ ವಂದನ ಮೂಲು ಅಂತ ಹೇಳ್ತಾ ಇದ್ರು. ಅಂದರೆ ಹ್ಯುಮಿಲಿಟಿ. ನಾವು ಏನೇ ಕಲ್ತಿರ್ಬೋದು, ಎಲ್ಲೇ ಹೋಗಿ ಬಂದಿರ್ಬೋದು, ಆದರೆ ನಾವು ಭೂಮಿಗೆ ಅಂದರೆ ಡೌನ್ ಟು ಅರ್ತ್ ಇರಬೇಕು ಅಂತ ಕಲಿಸ್ಕೊಡೋದು. ಅದನ್ನೂ ಕಲಿಬೋದಲ್ಲ ನಾವು. ತ್ಯಾಗರಾಜರ ಕೃತಿ ಹಾಡ್ತಾ ಅವರ ಗಾಥೆ ಕೇಳ್ತಾ ಇದನ್ನೂ ಕಲಿಬೇಕು ನಾವು. ಹಾಗೆ ಒಬ್ಬೊಬ್ಬರ ಹತ್ರನೇ ನೋಡೋಣ ಏನು ಸಿಗತ್ತೆ. ಪುರಂದರದಾಸರು ಸುಮಾರು ಇವತ್ತಿಗೆ 550 ವರ್ಷಗಳ ಹಿಂದೆ ಇದ್ದಂಥವರು. ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಆದರೆ ಅವ್ರು ಹೇಳಿರುವಂಥ ಕೆಲವು ವಿಷಯಗಳು ಇವತ್ತಿಗೂ ಅಷ್ಟೇ ಪ್ರಸ್ತುತ. ಅದನ್ನು ಯೋಚನೆ ಮಾಡ್ಬೇಕು ನಾವು. ಒಬ್ಬ ದಾರ್ಶನಿಕ ಅಂತ ಹೇಳಿದ್ರೆ, ಇವತ್ತು ನೀವೇನಾದ್ರು ಯೋಚನೆ ಮಾಡಿ ಹೇಳಿ, ಅದನ್ನು 500 ವರ್ಷ ಆದಮೇಲೂ ಅದಕ್ಕೆ ಬೆಲೆ ಇದೆ ಅಂತ ಹೇಳಿದ್ರೆ ನೀವು ದಾರ್ಶನಿಕರು. ಆ ಥರ ಮಾಡೋಕ್ಕೆ ಸಾಧ್ಯ ಇದೆಯಾ ನಮಗೆ? ನಾವು ಆ ಥರ ಮಾಡಿರೋನು ಕಂಡಿದ್ದೀವಾ? ಇನ್ನು 500 ವರ್ಷ ಕಾದು ನೋಡಬೇಕಾಗತ್ತೆ. ನೋಡಿ ಎಷ್ಟು ಅವರ ಸಹಜವಾದ ಸುಗಮವಾದ ಕನ್ನಡದಲ್ಲಿ ಹೇಳ್ತಾಯಿದ್ರು. ಕೊಟ್ಟವರು ಸರಿಯೇ, ಕೊಡದೆ ಬಿಟ್ಟವರು ಸರಿಯೇ. ನೋಡಿ ಇಷ್ಟೇ, ಎಂಥ ತತ್ವ ಇದೆ ಅದರಲ್ಲಿ. ಅವ್ರು ಹೇಳ್ತಾಯಿದ್ರು, ನಮಗೆ ಆ ಭಗವಂತ ನೋಡ್ಕೋತಾನೆ. ಕನಕದಾಸರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಹೇಳ್ದಾಗೇ ಕೊಟ್ಟವರು ಸರಿಯೇ, ಕೊಡದೆ ಬಿಟ್ಟವರು ಸರಿಯೇ. ಅವನು ನೋಡ್ಕೋತಾನೆ. ಕೊಟ್ಟರು ಸರಿ, ಭಿಕ್ಷೆ ಅಲ್ವಾ? ಇನ್ನೊಂದು ಹೇಳಿದ್ರು, ಶಕ್ತನಾದರೆ ನೆಂಟರೆಲ್ಲ ಹಿತರು, ಅಶಕ್ತನಾದರೆ ಅವರೇ ವೈರಿಗಳು. ನೋಡಿ 550 ವರ್ಷದಿಂದೇನೂ ಅದೇ ಕತೆ ಇತ್ತು. ಇವತ್ತು ನಾವು ನೋಡ್ತಾ ಇದ್ದೀವಿ ಆಚೆ ಈಚೆ. ಸೊ ಏನು ಕಲಿಬೇಕು ಅಂತ ಹೇಳಿದ್ರೆ, ಪುರಂದರದಾಸರು ಬರೀ ಕವಿಗಳಲ್ಲ, ಬರೀ ಸಂತರಲ್ಲ. ನಾವು ಇವತ್ತಿನ ಆಲೋಚನೆಯಲ್ಲಿ ಯೋಚನೆ ಮಾಡಿದ್ರೆ, ಅವರು ನಮ್ಗೆ ಗೊತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ. ಯಾಕೆ ಪಿತಾಮಹ ಅಂತ ಹೇಳಿದ್ರೆ, ನಮಗೆ ಕೆರೆ ಏನಿರೋನು ಕೆರೆಗೆ ಚೆಲ್ಲಿ, ಅಥವಾ ಸರಳೆ ವರ್ಷೆಗಳಿರ್ಬೋದು, ಜಂಟಿ ವರ್ಷೆಗಳೆಲ್ಲ ಹೇಳಿಕೊಟ್ಟಂಥ ಅವರೇ ಸೃಷ್ಟಿ ಮಾಡಿ ನಮಗೆ ಕೊಟ್ಟು ಹೋದಂಥವ್ರು. ಅದಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ. ಆದರೆ ಒಬ್ಬರು ಸೈಕ್ಯಾಟ್ರಿಸ್ಟ್ ಕೂಡ. ಮನಸ್ಸನ್ನು ಕಲಿತವ್ರು. ಮನಸ್ಸು ಹೇಗೆ ಮನುಷ್ಯನ ಮನಸ್ಸಿರುತ್ತೆ ಅದನ್ನು ಅವ್ರಿಗೆ ಗೊತ್ತಿತ್ತದು. ಫಿಲಾಸಫರ್, ಸೈಕಾಲಜಿಸ್ಟ್ ಎಲ್ಲವೂ ಆದಂಥವ್ರು. ಇವತ್ತಿನ ಟೈಟಲ್ಸ್ ನಾವು ಕೊಡಬೇಕಂದ್ರೆ ಅಷ್ಟನ್ನು ಸೇರಿಸಿ ಅವ್ರು ಕೊಡಬೇಕಾಗತ್ತೆ. ಅಷ್ಟಲ್ದೇ ನಾವು ಅವಾಗಲೇ ಹೇಳಿದಂಗೆ ಸರಳವಾದ ಕನ್ನಡದಲ್ಲಿ ಎಂಥ ಪ್ರಬುದ್ಧವಾದ ಪ್ರೊಫೌಂಡ್ ವಿಷಯಗಳು ಹೇಳಿದ್ದಾರೆ ಅವರು. ಹಂಸ ನಿನ್ನಲ್ಲಿ ನೀ ನೋಡು, ಭವಪಾಶ ಮುಕ್ತನಾಗಿ ಹರಿಯಲ್ಲೂ ಕೂಡು, ಪಕ್ಕಗಳೆರಡುಂಟು ನಿನಗೆ, ನೀವು ಹೊಕ್ಕು ಹೋಗುವೆ 3 ಪಂಜರದೊಳಗೆ. ನೋಡಿ ಆ ಲೆಕ್ಕ ಇದೆ. ಪಕ್ಕಗಳೆರಡುಂಟು ನಿಮಗೆ, ನೀನು ಹೊಕ್ಕು ಹೋಗುವೆ 3 ಪಂಜರದೊಳಗೆ, ಲೆಕ್ಕವಿಲ್ಲದ ದಾರಿ. ಈ ಮ್ಯಾಥಮೆಟಿಕ್ಸ್ ಕೂಡ ತಂದುಬಿಟ್ಟಿದ್ದಾರೆ ದಾಸರ ಪದದಲ್ಲಿ. ಅದ್ರ ಜೊತೆ ಏನು, ಫಿಲಾಸಫಿ ಜೊತೆ. ಹಂಸ ಅಂತ ಹೇಳಿದ್ರೆ ಆತ್ಮದ ಬಗ್ಗೆ ಹೇಳ್ತಾರೆ. ನೋಡಿ ಈ ಥರ ನಾವು ಒಂದೊಂದೇ ದಾಸರ ಪದನ್ನು ತೊಗೊಂಡು ಹೋದರೆ ಕಲಿಯೋದಕ್ಕೆ ಎಷ್ಟೊಂದು ಇದೆ. ನೋಡಿ ಇವಾಗ ತ್ಯಾಗರಾಜರು ನಾವು ತೊಗೊಂಡ್ರೆ, ಅವರು ತಮ್ಮ ಪರ್ಸನಲ್ ಭಕ್ತಿ ಎಷ್ಟು
ರಾಮನ ಜೊತೆ ಆತ್ಮೀಯತೆ ಇತ್ತು ಅಂದರೆ ಹೀಗೆ ಎದುರುಗಡೆ ಕೂತ್ಕೊಂಡು ಕಲ್ತಂಥವ್ರು, ಅವರು ಮಾತಾಡ್ತಾ ಇದ್ದಂಥವ್ರು. ಪ್ರತಿಯೊಂದು ಕೂಡ ಬಹಳ ಆತ್ಮೀಯವಾದಂಥ ಭಕ್ತಿ ಮತ್ತು ನೀತಿ ಎರಡು ಕಲಿಬೇಕು ಅಂತ ಹೇಳಿದ್ರೆ ತ್ಯಾಗರಾಜರಿಂದ. ಹಾಗೆ ಮುತ್ತುಸ್ವಾಮಿ ದೀಕ್ಷಿತರ ಬಗ್ಗೆ ತೊಗೊಂಡ್ರೆ ಅವರು ಸಂಸ್ಕೃತದಲ್ಲಿ ಬರಿತಾ ಇದ್ರು. ಯಾಕೆ? ಇದು ಬಿಯಾಂಡ್, ಕಾಲಾತೀತ ಸ್ಥಳಾತೀತ ಆಗಲಿ ನಾವು ಬರೆದಿರೋದಷ್ಟು ಅವ್ರ ಮನಸ್ಸಿನಲ್ಲಿ ಇದ್ದಂಥದ್ದು ಎಲ್ಲರೂ ಓದಬೇಕು. ಈ ಒಂದು ಭಾಷೆಗೆ ಇವಾಗ ತ್ಯಾಗರಾಜರು ತೆಲುಗುಲಿ ಬರೆದ್ರು, ಆದರೆ ಎಲ್ಲರೂ ಹಾಡ್ತಾರೆ, ಅದೊಂದು. ಆದರೆ ಮುತ್ತುಸ್ವಾಮಿ ದೀಕ್ಷಿತರು ಸಂಸ್ಕೃತದಲ್ಲಿ ಬರೆದ್ರು. ಯಾಕೆ ಅಂದರೆ ಸ್ಥಳಾತೀತ ಕಾಲಾತೀತ ಆಗಲಿ. ಅದು ಯಾವ ವಿಷಯಕ್ಕೆ ಬರೆದ್ರು? ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಬರೆದ್ರು ಅವರು. ಅದೆಲ್ಲವನ್ನು ಡಿವಿನಿಟಿಗೆ ಸೇರಿಸಿ ಈ ಶಾಸ್ತ್ರ, ಈ ಹೇಗೆ ಒಂದು ರಾಗ ಈ ಇಂಥ ಸ್ವರಗಳು ಸೇರಿದ್ರೆ ಇಂಥ ರಾಗ ಆಗುತ್ತೆ, ಇಂಥ ರಾಗ ಇಂಥ ಮೇಳಕರ್ತ ರಾಗ ಆದರೆ ಈ ಹೆಸರಿಡಬೇಕು, ಇಂಥ ಶಾಸ್ತ್ರವನ್ನು ಬಹಳ ಶಾಸ್ತ್ರಬದ್ಧವಾಗಿ ಮಾಡಿದಂಥವ್ರವರು. ಅವರಿಂದ ನಾವು ಏನು ಕಲಿಬೇಕು? ಡಿಸಿಪ್ಲಿನ್. ಅಂದರೆ ಹೀಗಿರಬೇಕು ಜೀವನ, ಹೀಗಿರಿದ್ರೆ ಇದು ಶಾಸ್ತ್ರ ಅಂತ ಹೇಳಿಕೊಟ್ಟಂಥವ್ರು ಮುತ್ತುಸ್ವಾಮಿ ದೀಕ್ಷಿತರು. ಹಾಗೆ ಶ್ಯಾಮಶಾಸ್ತ್ರಿಗಳು ನೋಡಿದ್ರೆ ಅವರು ಶಕ್ತಿ ಆರಾಧಕರವರು. ಅವ್ರಿಗೆ ಇಮೋಷನ್, ಭಾವ ಅನ್ನೋದು ಅವರಿಂದ ಕಲಿಬೋದು. ನೀವು ಯಾವುದೇ ಅವರ ಕಂಪೋಸಿಷನ್ ಕೇಳಿದ್ರೆ ಇಮೋಷನ್, ಬಹಳ ಇಂಟೆನ್ಸ್ ಇಮೋಷನ್ ಇರುತ್ತೆ. ಹಾಗೂ ಲೆಕ್ಕಾಚಾರ, ಬಹಳ ಇಂಟ್ರಿಕೇಟ್ ಲೆಕ್ಕಾಚಾರ. ಸೊ ಇದು ಇಂಥ ದೊಡ್ಡ ವಿಷಯಗಳನ್ನ ನಾವು ಇಲ್ಲಿ 3 ಫೋಟೋ ಇಟ್ಟು ಒಂದು ದಿವಸ ಪೂಜೆ ಮಾಡೋದು ಮಾತ್ರ ಅಲ್ಲ, ಅವರಿಂದ ಲೈಫ್ ಲೆಸನ್ಸ್ ಕಲಿಯುವಂಥದ್ದು ಬಹಳಷ್ಟಿರುತ್ತೆ. ಇದನ್ನೆಲ್ಲ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಯಾಕೆಂದರೆ ಇವತ್ತು ನೀವೆಲ್ಲ ಕಾಯ್ತಾ ಇರೋದು ನಮ್ಮ ಮಕ್ಕಳ ಕಾರ್ಯಕ್ರಮ, ಹಾಡುಗಾರಿಕೆ ಇರ್ಬೋದು, ಕುಣಿಯೋದಿರ್ಬೋದು, ನುಡ್ಸಾಣಿಕೆ ಇರ್ಬೋದು, ಅದನ್ನೆಲ್ಲ ನೋಡೋದಕ್ಕೋಸ್ಕರ. ಆದರೆ ಇಂಥ ವ್ಯಾಲ್ಯೂಸ್ನ ನಾವು ತೊಗೊಳೋದಕ್ಕೆ ಸಾಧ್ಯ ಆಗೋದಿದ್ರೆ ಇಂಥ ಒಂದು ಆರಾಧನೆ ಮಾಡಿದ್ರೆ ಸಾರ್ಥಕ ಆಗುತ್ತೆ. ಇಂಥ ಆರಾಧನೆ ಮಾಡಿದಾಗ ಬರೀ ಹಾಡು ಕುಣಿಯೋದು ಮಾತ್ರ ಅಲ್ಲ, ಇಂತಹ ವ್ಯಾಲ್ಯೂಸ್ ಕೂಡ. ಇವಾಗ ತಂದೆ ತಾಯಂದರು ಇದನ್ನು ಕೇಳಿ, ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಎಷ್ಟೋ ವಿಷಯ ಅರ್ಥ ಆಗದೆ ಇರ್ಬೋದು, ಇವತ್ತು ಅರ್ಥ ಆಗದೆ ಇರ್ಬೋದು, ನಾಳೆ ಅರ್ಥ ಆಗುತ್ತೆ. ಆದರೆ ಇವತ್ತು ನನ್ನ ವೈಯಕ್ತಿಕವಾದ ಅನುಭವ ಏನಂತ ಹೇಳಿದ್ರೆ, ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ಆಕಾಶಾದ್ ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವ್ಯಾ ಇದು ಗಟ್ಟೋಡಿಸಿದ್ರು. ಅದು ನನಗೆ ಎಲ್ಲಿ ಯೂಸ್ ಬರುತ್ತೆ ಯಾರಿಗೆ ಗೊತ್ತಿತ್ತು, ನನಗೆ ಎಲ್ಲಿ ಉಪಯೋಗ ಬರುತ್ತೆ ನಮಗೇನು ಗೊತ್ತು. ಆದರೆ 2012ನೇ ಇಸ್ವಿನಲ್ಲಿ ಲಂಡನ್ ಒಲಿಂಪಿಕ್ಸ್ ನಡಿಬೇಕಾದ್ರೆ ಪಕ್ಕದಲ್ಲೇ ಕಲ್ಚರಲ್ ಒಲಿಂಪಿಯಾಡ್ ಅಂತ ನಡೀತು. ಅಲ್ಲಿ ನನಗೊಂದು ಕೆಲಸ ಕೊಟ್ಟರು, ಈ ಭಾರತದಿಂದ ನೀವು ಬಂದು ಇಲ್ಲಿ ಸಂಗೀತ ಸಂಯೋಜನೆ ಮಾಡಬೇಕು, 240 ಜನ ಅದಕ್ಕೆ ಡಾನ್ಸ್ ಮಾಡಬೇಕು, ಇಲ್ಲಿನ ವಾದ್ಯಗಾರರಂತೆ ನೀವು ಹಾಡಿಸ್ಬೇಕು. ಆವಾಗ ನನಗೆ ಸಬ್ಜೆಕ್ಟ್ ಕೊಟ್ಟಿದ್ದು ಮೂವಿಂಗ್ ಅರ್ತ್ ಅಂತ. ಟಕ್ಕಂತ ನನ್ನ ತಲೆಗೆ ಬಂದಿದ್ದು ಇದು ಆಕಾಶದ ಪಂಚಭೂತಗಳು ಬಂದ ತಕ್ಷಣ ಅದನ್ನು ಬಳಸ್ಕೊಂಡು ಮಾಡಿದೆ. ನೋಡಿ, ನಮಗೆ ಯಾವಾಗ ಕಲ್ತಿದ್ದು ಯಾವಾಗ ಪ್ರಯೋಜನಕ್ಕೆ ಬರುತ್ತೆ ನಮ್ಗೆ ಗೊತ್ತಿರಲ್ಲ. ಇದೇ ನಮ್ಮ ತಂದೆ ತಾಯಿರು ಎಷ್ಟೋ ಸಲ ಹೇಳಿದಾಗ ಏನೋ ಹೇಳ್ತಾರೆ, ಇದನ್ನು ಎಲ್ಲಮ್ಮ ಯೂಸ್ ಮಾಡ್ತೀನಿ ನಾನು, ಇದನ್ನು ಎಲ್ಲಪ್ಪ ಯೂಸ್ ಮಾಡ್ತೀನಿ ಅಂತ ಮಕ್ಕಳು ಕೇಳ್ತಾ ಇರ್ತಾರೆ. ಆದರೆ ನನ್ನ ವೈಯಕ್ತಿಕವಾದ ಅನುಭವ ಹೇಳ್ತೀನಿ ನಿಮಗೆ, ನೀವು ಏನೇ ಕೇಳಿದ್ರೂ ನಿಮ್ಮ ಟ್ರೆಷರ್ ಚೆಸ್ಟಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇವತ್ತಲ್ಲ ನಾಳೆ ಖಂಡಿತವಾಗಿ ಅದು ಅವಶ್ಯಕತೆ ಇದು ಬರುತ್ತೆ. ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ವಿಷಯ ಹೇಳ್ತೀನಿ ನಿಮಗೆ, ಗುಟ್ಟಿದು. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಎಂಥ ಕಲಾವಿದರೆ ತಗೊಳ್ಳಿ, ಮಕ್ಕಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಶ್ರೇಷ್ಠವಾದ ಕಲಾವಿದರು. ಭೀಮಸೇನ್ ಜೋಶಿ ಇರ್ಬೋದು, ಈ ಕಡೆ ರಮಣಿಯವರು ಇರ್ಬೋದು, ಜಾಕಿರ್ ಹುಸೇನ್ ಇರ್ಬೋದು, ಯಾರೇ ಇರ್ಬೋದು, ಅತ್ಯಂತ ದೊಡ್ಡ ನೃತ್ಯಪಟುಗಳಿರ್ಬೋದು, ಪದ್ಮಾ ಸುಬ್ರಹ್ಮಣ್ಯಂ ಅವರು ಇರ್ಬೋದು. ಅವರ ಜೀವನದಲ್ಲಿ ಕಲಿತಂತಹ ಜ್ಞಾನದಲ್ಲಿ 30% ಕೂಡ ಅವರು ಬಳಸಿರೋದಿಲ್ಲ ವೇದಿಕೆ ಮೇಲೆ. ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಅವರು ಕಲಿತಂತಹ ಇವಾಗ ಇಷ್ಟು ರಾಗಗಳು ಕಲ್ತಿದ್ದಾರೆ, ಇಷ್ಟು ತಾಳುಗಳು ಕಲ್ತಿದ್ದಾರೆ, ಇಷ್ಟು ಸಂಯೋಜನೆಗಳು ಕಲ್ತಿದ್ದಾರೆ ಅಂದರೆ ಅದರ 30% ಕೂಡ ಅವರು ವೇದಿಕೆಯಲ್ಲಿ ಹಾಡಿರಲ್ಲ. ಆದರೆ ಎಲ್ಲೋಯ್ತದು ಬಾಕಿ 70% ಅಂದರೆ ಆ ಫೌಂಡೇಶನ್. ನಾವು ಇದನ್ನು ಯಾಕೆ ಕಲಿಬೇಕು ಅಂತ ಕೇಳ್ತಾ ಇದ್ದರೆ ಅದು ಪ್ರತಿಯೊಂದು ನಮಗೆ ಫೌಂಡೇಶನ್. ಆ ಫೌಂಡೇಶನ್ ಇದ್ದಾಗಲೇ ನಮಗೆ ಕಾನ್ಫಿಡೆನ್ಸ್ ಬರೋವಂಥದ್ದು. ನಮಗೆ ಈ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಆ 70% ಫೌಂಡೇಶನ್ ಬಂದಾಗ ಈ 30% ಅತ್ಯಂತ ಅದ್ಭುತವಾಗಿ ಹೊರಗೆ ಬರುತ್ತೆ. ನಾವು ಆಡಿದ ಒಂದೊಂದು ಮಾತು ಕೂಡ ಹೃದಯ ನಾಟ ಅಂತ ಮಾತಾಡಬೇಕಾಗುತ್ತೆ. ಸೊ ಇಷ್ಟು ಇದನ್ನು ಹೇಳಿ, ನನಗೆ ಇಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಆಹ್ವಾನಿಸಿ ಇಷ್ಟೊತ್ತು ನಾನು ಕಾಮತರ ಜೊತೆನೂ ಕೂತ್ಕೊಂಡು ಇನ್ನು ಮುಂದೆ ಕೆಲವೆಲ್ಲ ನಿಮ್ಮ ಕೃತಿಗಳನ್ನ ಕೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೋದಕ್ಕೆ ರಾಷ್ಟ್ರೋತ್ಥಾನದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಈಗ ಕಮಾಸ್ ರಾಗದ ಒಂದು ಸ್ವರಜತಿ, ಇದು ಆದಿತಾಳದಲ್ಲಿದೆ. ಈಗ ಮುತ್ತಯ್ಯ ಭಾಗವತರ ಒಂದು ಕೀರ್ತನೆ ಗಮ್ ಗಣಪತೆ, ಇದು ಹಂಸಧ್ವನಿ ರಾಗ ರೂಪಕ ತಾಳದಲ್ಲಿದೆ.
ಕೊನೆಯದಾಗಿ ಪುರಂದರದಾಸರ ಒಂದು ದೇವ್ರನಾಮ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಾಗ ಮೋಹನ ಏಕತಾ ತ್ರಿಶ್ರೈ.
सनि सा ग ग ग म ग रि स रि सा रि स रि नि सा रि ग ग ग ग म ग रि स रि स म ग ग रि स प स नि सा रि नि स प ग रि रि ग रि नि स प ग रि प द प म ग म ग रि स रि स नि स नि प द नि सा रि नि स प ग रि रि ग रि नि स प ग रि प द प म ग म ग रि स रि स नि स नि प द नि सा शक्ति सहित गणपतिं शङ्करादि सेवितं विरक्त सकल मुनिवर सुर राज विनुत गुरुगुहं शक्ति सहित गणपतिं
शक्तिभूते सनातनी गुणाश्रये गुणमये नारायणी नमोऽस्तुते नारायणी नमोऽस्तुते। शरणागत दीनार्थ परित्राणपरायणे सर्वस्यार्ति हरे देवी नारायणी नमोऽस्तुते नारायणी नमोऽस्तुते। हंसयुक्त विमानस्ते ब्रह्माणि भूपधारिणि कौशाम्बक्षरिके देवी नारायणी नमोऽस्तुते नारायणी नमोऽस्तुते। त्रिशूलचन्द्राहिधरे महावृषभवाहिनी महेश्वरी स्वरूपेण नारायणी नमोऽस्तुते नारायणी नमोऽस्तुते। मयूरकुक्कुटधरे महाशक्तिधरे नगे कौमारी रूपसंस्थाने नारायणी नमोऽस्तुते नारायणी नमोऽस्तुते। शङ्खचक्र गदाशार्ङ्ग गृहीत परमायुधे प्रसीद वैष्णवी रूपे नारायणी नमोऽस्तुते नारायणी नमोऽस्तुते। गृहीतो ग्रहमाचक्रे दंश्रोद्धृत वसुन्धरे वराहरूपिणी शिवे नारायणी नमोऽस्तुते नारायणी नमोऽस्तुते। नृसिंहरूपेणोग्रेण हन्तुं दैत्यान् कृतोद्यमे त्रैलोक्यत्राणसहिते नारायणी नमोऽस्तुते नारायणी नमोऽस्तुते। किरीटिनी महावज्रे सहस्रनयनोज्ज्वले वृत्रप्राणहरे चैन्द्रि नारायणी नमोऽस्तुते नारायणी नमोऽस्तुते। शिवरूपी स्वरूपेण हतदैत्य महाबले घोररूपे महारावे नारायणी नमोऽस्तुते नारायणी नमोऽस्तुते। दंशाकरालवदने शिरोमाला विभूषणे चामुण्डे मुण्डमथने नारायणी नमोऽस्तुते नारायणी नमोऽस्तुते। सर्वस्वरूपे सर्वेशी
सर्वशक्तिसमन्विते भयेभ्यस्त्राहि नो देवि दुर्गे देवि नमोऽस्तुते दुर्गे देवि नमोऽस्तुते एतत्ते वदनं सौम्यं लोचनत्रयभूषितं पातु नः सर्वभूतेभ्यः कात्यायिनी नमोऽस्तुते कात्यायिनी नमोऽस्तुते प्रणतानां प्रसीदत्वं देवी विश्वात्रिहारिणी त्रैलोक्यवासिनामीढे लोकानां वरदा भवा लोकानां वरदा भवा लोकानां वरदा भवा
ರಿಸನಿ ಪಮ ಪನಿ ಝಂ ತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ತದಿಮಿತ ಕಜಣು ಜಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ತಕಿಟ ತಕದಿಮಿ ಘಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ತಕಿಟ ತಕದಿಮಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ತಕಿಟ ತಕದಿಮಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಂಡುತ್ತಿ ರಿಸನಿ ಪಮ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ 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 ತಾಂ ಜೊಣುದಿ ರಿಸನಿ ಪಮ ಪನಿ ಝಂ 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 ಜೊಣುದಿ ಮಿತರಿ ಕಿಟದ ಕತಾಂ ಜೊಣುದಿ ರಿಸನಿ ಪಮ ಪನಿ ಝಂ ಜೊಣುದಿ ಮಿತರಿ ಕಿಟದ ಕಜೊಣುತಾಂ ರಿಸನಿ ದತಿನಿದ ನಿಬಮ ಕಜೊಣುತ ಜೊಣುದಿ ಮಿತರಿ ಕಿಟದ ಕಜೊಣುತ 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 ರಿಸನಿ ದಜುಣುತ ನಿಬಮ ಕಜೊಣುತ ಜೊಣುದಿ ಮಿತರಿ ಕಿಟದ ತದಿಪ್ತ ಧಡತ ಜೊಣುತ ತದಿಗಿಣತೋ 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 ತದಿತ ಗಣತ ಜೊಣುತ ತದಿಗಿಣತೋ 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 ತದಿತ ಗಣತ ಜೊಣುತ ತದಿಗಿಣತೋ 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 ತರಿತ ಗಣತ ಜೊಣುತ ತದಿಗಿಣತೋ 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 ತದಿತ ಗಣತ ಜೊಣುತ ತದಿಗಿಣತೋ 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 ತದಿತ ಗಣತ ಜೊಣುತ ತದಿಗಿಣತೋ 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 ತದಿತ ಗಣತ ಜೊಣುತ ತದಿತ ಗಣತ ಜೊಣುತ ತದಿತ ಗಣತ ಜೊಣುತ ತದಿಗಿಣತೋ 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 ಪ್ರಣಮಾಮ್ಯಹಂ ಶ್ರೀ ಗೌರಿ ಸೂತಂ
తిరు తిరు జవరాల తిత్తి తిరు తిరు జవరాల తిత్తి ఈ తరళమైన నీ తారహార మధురే తిరు తిరు జవరాల తిత్తి ఈ తరళమైన నీ తారహార మధురే తిరు తిరు జవరాల తిత్తి తిరు తిరు జవరాల తిత్తి సస్సని సగస మగస సస్సని సగస పమగస సస్సని సగస మగస సస్సని సగస పమగస సస్స గమ గమ పని పాప నిన్నిస పని సగమాగసాని పామగ సని సగగ్గ సగమమ్మ ధిమి ధింకి తొంగ తొంగ దిద్ధిమిక్కియారే మమారే పాత్ర రావు మజ్జా మజ్జా ధిమి ధింకి తొంగ తొంగ జిద్ధిమిక్కియారే మమారే పాత్ర రావు మజ్జా మజ్జా కమల నాభుని తమక పుటిల్తి నీకు కమల నాభుని తమక పుటిల్తి నీకు అమరే తీరుపు ఇదే అవతరించగదు కమల నాభుని తమక పుటిల్తి నీకు అమరే తీరుపు ఇదే అవతరించగదు తిరు తిరు జవరాల తిత్తి ఈ తరళమైన నీ తారహార మధురే తిరు తిరు జవరాల తిత్తి తిరు తిరు జవరాల తిత్తి సస్సని సగస మగస సస్సని సగస పమగస సస్సని సగస మగస సస్సని సగస పమగస సస్స గమ గమ పని పాప నిన్నిస పని సగమాగసాని పామగ సని సగగ్గ సగమమ్మ జగ జగ ఝం ఝం జనకీణాని ప్రకటపు మురువొప్పే భళా భళా ఝక ఝక ఝం ఝం ఝనకీణాని ప్రకటపు మురువొప్పే భళా భళా సకలపతికి సరసపు కొమ్మ సకలపతికి సరసపు కొమ్మ నీ మొక సిరి మెరసే చిమ్ముల మురిపెముల సకలపతికి సరసపు కొమ్మ నీ మొక సిరి మెరసే చిమ్ముల మురిపెముల తిరు తిరు జవరాల తిత్తి ఈ తరళమైన నీ తారహార మధురే తిరు తిరు జవరాల తిత్తి తిరు తిరు జవరాల తిత్తి సగస్స మగస్స పమగస్స నిపమగస్స సగస్స మగస్స పమగస్స నిపమగస్స సగస్స సమగ్గ సపమ సనిప ససగ్ని సనిపమగ నిపమగ సని సగాగ సాగమామ మాయి మాయి అలమేలు మంగనాంచారి మాయి మాయి అలమేలు మంగనాంచారి మతిబాయని వెంకటపతి పట్టపురాణి మాయి మాయి అలమేలు మంగనాంచారి మతిబాయని వెంకటపతి పట్టపురాణి మ్రోయ చిరుగజ్జలని మ్రోతాలని మ్రోయ చిరుగజ్జలని మ్రోతాలని సోయగమైన నీ సొలపు చూపమరే మ్రోయ చెరుగజ్జలని మ్రోతాలని సోయగమైన నీ సొలపు చూపమరే తిరు తిరు జవరాల తిత్తి ఈ తరళమైన నీ తారహార మధురే తిరు తిరు జవరాల తిత్తి ఈ తరళమైన నీ తారహార మధురే తిరు తిరు జవరాల తిత్తి తిరు తిరు జవరాల తిత్తి తిరు తిరు జవరాల తిత్తి తిత్తి
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ. ಸುಂದರ ಮೃಗಣರ ವಿನಾಕ ಧನುಕರ ಗಂಗಾಶಿ ಗಜ ಚರ್ಮಾಂಬರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ಸುಂದರ ಮೃಗಣರ ವಿನಾಕ ಧನುಕರ ಗಂಗಾಶಿರ ಗಜ ಚರ್ಮಾಂಬರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಂದಿವಾಹನ ಆನಂದದಿಂದ ಮೂರ್ಜಗತಿ ಮರೆವ ನಂದಿವಾಹನ ಆನಂದದಿಂದ ಮೂರ್ಜಗತಿ ಮರೆವ ಅಂದು ಅಮೃತ ಘಟದಿಂದು ಉದಿಸಿದ ವಿಷ ತಂದು ಭುಜಿಸಿದವ ನೀನೇ. 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 ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ಕಂದರ್ಪಣ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಕಂದರ್ಪಣ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಇಂದಿರೇಶ ಶ್ರೀರಾಮನಾಮವ ಚಂದದಿ ಮೊಗಳುವ ನೀನೇ. ಇಂದಿರೇಶ ಶ್ರೀರಾಮನಾಮವ ಚಂದದಿ ಮೊಗಳುವ ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಬಾಲಮೃಗಂಡನ ಕಾಲ ನೆಲೆವಾಗಿ ಪಾಲಿಸಿದವ ನೀನೇ. ಬಾಲಮೃಗಂಡನ ಕಾಲ ನೆಲೆವಾಗಿ ಪಾಲಿಸಿದವ ನೀನೇ. ಬಾಲಮೃಗಂಡನ ಕಾಲ ನೆಲೆವಾಗಿ ಪಾಲಿಸಿದವ ನೀನೇ.
ಬಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರನಿ ಬಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರನಿ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ಹರಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸನು ಕರದಲ್ಲಿ ವೀಣೆಗೆ ಮಾನವ ಮಾಡುವ ಪುರಗಭೂಷಣನು ಪುರದಲ್ಲಿ ಮರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ ಗರುಡ ಗಮನ ಶ್ರೀ ಪುರತರ ವಿಠಲಗೆ ಪ್ರಾಣ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ಸುಂದರ ಮೃಗಧರ ವಿನಾಯಕಧನುಕರ ಚಂದಾಶಿರ ಗಜ ಚರ್ಮಾಂಬರ ಹರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ಪಾರ್ವತಿ ರಮಣನೆ ಪಾರ್ವತಿ ರಮಣನೆ राम हरे कृष्ण हरे तव नाम वदामि सदा नृहरे ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ नामस्मरणादन्योपायं न हि पश्यामो भवतरणे नामस्मरणादन्योपायं न हि पश्यामो भवतरणे राम हरे कृष्ण हरे तव नाम वदामि सदा नृहरे ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ वेदोद्धार विचारमते सोमकदानव संहरणे वेदोद्धार विचारमते सोमकदानव संहरणे मीनाकार शरीर नमो हरिभक्तन्ते परिपालय माम् मीनाकार शरीर नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ मन्थानाचलधारण हेतो देवासुर परिपाल विभो मन्थानाचलधारण हेतो देवासुर परिपाल विभो कूर्माकार शरीर नमो हरिभक्तन्ते परिपालय माम् कूर्माकार शरीर नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ
सदा नृहरे भूचोरकहर पुण्यमते क्रीडोद्धृत भूदेववरे भूचोरकहर पुण्यमते क्रीडोद्धृत भूदेवहरे क्रोडाकार शरीर नमो हरिभक्तन्ते परिपालय माम् क्रोडाकार शरीर नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे हिरण्यकशिपु छेदन हेतु प्रह्लाद भयधारण हेतु हिरण्यकशिपु छेदन हेतु प्रह्लाद भयधारण हेतु नरसिंहाच्युत रूप नमो हरिभक्तन्ते परिपालय माम् नरसिंहाच्युत रूप नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे भवबन्धन हर विततमते पादोदक विहता खतते भवबन्धन हर विततमते पादोदक विहता खतते वटुपटु वेश मनोज्ञ नमो हरिभक्तन्ते परिपालय माम् वटुपटु वेश मनोज्ञ नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे क्षितिपति वंश संभव मूर्ते क्षितिपति रक्षाक्षतमूर्ते क्षितिपति वंश संभव मूर्ते क्षितिपति रक्षाक्षतमूर्ते भृगुपति रामवरेण्य नमो हरिभक्तन्ते परिपालय माम् भृगुपति रामवरेण्य नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे सीतावल्लभ दाशरथे दशरथ नन्दन लोकगुरो सीतावल्लभ दाशरथे दशरथ नन्दन लोकगुरो रावणमर्दन राम नमो हरिभक्तन्ते परिपालय माम् रावणमर्दन राम नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे कृष्णानन्द कृपा जलधे कंसारे कमलेश हरे कृष्णानन्द कृपा जलधे कंसारे कमलेश हरे कालियमर्दन कृष्ण नमो हरिभक्तन्ते परिपालय माम् कालियमर्दन कृष्ण नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे त्रिपुरसती मानविहरण त्रिपुर विजय मार्गण रूप त्रिपुरसती मानविहरण
त्रिपुरविजयमार्गणरूप शुद्धज्ञानविबुद्ध नमो हरिभक्तन्ते परिपालय माम् शुद्धज्ञानविबुद्ध नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे दुष्टविमर्दन शिष्ट हरे कलितुरगोत्तम वाहन रे दुष्टविमर्दन शिष्ट हरे कलितुरगोत्तम वाहन रे कल्किङ्कर करवाल नमो हरिभक्तन्ते परिपालय माम् कल्किङ्कर करवाल नमो हरिभक्तन्ते परिपालय माम् राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे नामस्मरणादन्योपायं न हि पश्यामो भवतरणे नामस्मरणादन्योपायं न हि पश्यामो भवतरणे राम हरे कृष्ण हरे तव नाम वदामि सदा नृहरे राम हरे कृष्ण हरे तव नाम वदामि सदा नृहरे तव नाम वदामि सदा नृहरे तव नाम वदामि सदा नृहरे